ನಮಸ್ತೆ ವೀಕ್ಷಕರೇ, ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರಧಾನಿ ನರೇಂದ್ರ ಮೋದಿಯ ನಂತರ ಉತ್ತರಾಧಿಕಾರಿ ಯಾರು ಅನ್ನೋದು BJP ವಲಯದಲ್ಲಿ ಒಂದು ಕೇಳಿಬರ್ತಾ ಇರತಕ್ಕಂಥ ಪ್ರಶ್ನೆ. BJP ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ, 75 ವರ್ಷಗಳ ಆದಮೇಲೆ ಯಾರೂ ಸಹ ಒಂದು ಅಧಿಕಾರದಲ್ಲಿ ಮುಂದುವರಿಯಬಾರದು ಅನ್ನೋದು ಒಂದು ಸಿದ್ಧಾಂತ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಯುವಕರಿಗೆ ಆದ್ಯತೆ ಕೊಡೋ ನಿಟ್ಟಿನಲ್ಲಿ BJP ಪಕ್ಷ 75 ವರ್ಷಗಳ ದಾಟಿದ ನಂತರ ಯಾರೂ ಸಹ ಅಧಿಕಾರದಲ್ಲಿ ಇರಬಾರ್ದು ಅನ್ನೋದು ಒಂದು ಸಹ ಪಕ್ಷದ ವಲಯದಲ್ಲಿ ಕೇಳಿ ಬರ್ತಿರ್ತಕ್ಕಂಥ ವಿಷಯ. ಇದೇ ಥರ ನರೇಂದ್ರ ಮೋದಿ ಅವರಿಗೆ ಈ ವರ್ಷದ ಕೊನೆಯಲ್ಲಿ 75 ವರ್ಷ ಕಂಪ್ಲೀಟ್ ಆಗಲಿದೆ. ಇದರ ನಂತರ ಭಾರತದಲ್ಲಿ ಮತ್ತೆ ಅವರ ಉತ್ತರಾಧಿಕಾರಿ ಯಾರು ಅನ್ನೋದು ಸಹ ಒಂದು ನಮ್ಮೆಲ್ಲರಿಗೂ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ. ಹಾಗಾಗಿ BJPಯ ವಲಯದಲ್ಲಿ ಮತ್ತು RSS ಒಂದು ಲೀಸ್ಟ್ನಲ್ಲಿ ಒಂದು 3 ಹೆಸರುಗಳು ಚಾಲ್ತಿಯಲ್ಲಿದ್ದಾವೆ. ಆ 3 ಹೆಸರುಗಳು ಯಾವ್ಯಾವು ಅಂತಂದು ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ನರೇಂದ್ರ ಮೋದಿಯ ನಂತರ ಉತ್ತರಾಧಿಕಾರಿಯಾಗಿ RSSನ ಲೀಸ್ಟಲ್ಲಿ ಮತ್ತು BJPಯ ವರಿಷ್ಠರ ಒಂದು ಸಮ್ಮುಖದಲ್ಲಿ ಒಂದು 3 ಹೆಸರುಗಳು ಸಹ ಸದ್ಯದ ಮಟ್ಟಿಗೆ ಚಾಲ್ತಿಯಲ್ಲಿರ್ತಕ್ಕಂಥ 3 ಹೆಸರುಗಳು. ಆ 3 ಹೆಸರುಗಳು ಯಾವ್ಯಾವು ಅಂತಂದು ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಮೊದಲಿಗೆ ನರೇಂದ್ರ ಮೋದಿ ಅವರ ಒಂದು 75 ವರ್ಷ ಆದ ನಂತರ ಅವರು ಏನು ಅಧಿಕಾರದಿಂದ ಕೆಳಗಿಳಿತಾರೋ ಇಳಿಯಲ್ಲೋ ಅದು ಎರಡನೇ ಪ್ರಶ್ನೆ. ಯಾಕಪ್ಪ ಅಂತಂದರೆ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ BJP ಅಧಿಕಾರಕ್ಕೆ ಬಂದಿತ್ತು. ಅದನಂತರ 2029ವರೆಗೆ ಅವರೇ ಮುಂದುವರಿಬಹುದು ಅನ್ನೋ ಒಂದು ಮಾತುಗಳು ಸಹ ಕೇಳಿಬರ್ತಾ ಇದ್ದಾವೆ. ಅಕಸ್ಮಾತ್ ಏನಾದರೂ ನರೇಂದ್ರ ಮೋದಿ ಅವರು 75 ವರ್ಷ ಆದಮೇಲೆ ಸ್ವಯಂಕೃತವಾಗಿ ಏನಾದರೂ ರಿಟೈರ್ಮೆಂಟ್ ಏನಾದ್ರು ತೊಗೊಂಡ್ರೆ ಅವರ ಉತ್ತರಾಧಿಕಾರಿ ಯಾರು ಅನ್ನೋ ಪ್ರಶ್ನೆ ಬಂದಾಗ ಮೊದಲಿಗೆ ಸ್ಥಾನದಲ್ಲಿ ನಿಲ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಉತ್ತರ ಪ್ರದೇಶದ CM ಆಗಿರ್ತಕ್ಕಂಥ ಯೋಗಿ ಆದಿತ್ಯನಾಥ್ ಅವರು. ಇವರು ಸಹ ಒಂದು ಪ್ರಭಾವಿ BJP ನಾಯಕರು ಮತ್ತು ಒಂದು RSSನ ಕಟ್ಟಾಳು ಆಗಿರ್ತಕ್ಕಂಥ ಯೋಗಿ ಆದಿತ್ಯನಾಥ್ ಅವರು ಕಟ್ಟರ್ ಹಿಂದೂವಾದಿನೂ ಸಹ ಆಗಿರ್ತಕ್ಕಂಥ RSSನ ಈ ಪ್ರಮುಖ ನಾಯಕರಲ್ಲಿ ಇವರು ಒಬ್ಬರು. ಹಾಗಾಗಿ ಒಂದು UPಯಲ್ಲಿ ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತಕ್ಕಂಥ ಯೋಗಿ ಆದಿತ್ಯನಾಥ್ ಅವರು ಮುಂದಿನ ದಿನಗಳಲ್ಲಿ ಪ್ರಧಾನಿ ಅಭ್ಯರ್ಥಿಯ ಸೂಕ್ತ ಅಭ್ಯರ್ಥಿ ಅಂತಂದು RSS ಲೀಸ್ಟಲ್ಲಿ ಇವರು ಮೊದಲನೇ ಸ್ಥಾನದಲ್ಲಿದ್ದಾರೆ ಅನ್ನೋ ಒಂದು ಮಾತುಗಳು ಸಹ ಕೇಳಿಬರ್ತಾ ಇದೆ. ತದನಂತರ ಇನ್ನು ಎರಡನೇ ಪ್ರಶ್ನೆಯಲ್ಲಿ ನಿತಿನ್ ಗಡ್ಕರಿ ಅವರು ಸಹ RSSನ ಕಟ್ಟಾಳು ಆಗಿರ್ತಕ್ಕಂಥ ನಾಯಕರು. ಈಗಿನ ಸಾರಿಗೆ ಸಚಿವರಾಗಿದ್ದಾರೆ, ಕೇಂದ್ರದಲ್ಲಿ ಒಂದು ಕ್ಯಾಬಿನೆಟ್ ಸಚಿವರು ಕೂಡ ಆಗಿದ್ದಾರೆ. ಇವರು ಒಂದು ಪ್ರಧಾನಮಂತ್ರಿ ಅಭ್ಯರ್ಥಿಗೆ ಒಂದು ಸೂಕ್ತ ಅಭ್ಯರ್ಥಿ ಅಂತಂದು BJP ವರಿಷ್ಠರು ಮತ್ತು RSS ನಾಯಕರು ಒಂದು ಎರಡನೇ ಸ್ಥಾನದಲ್ಲಿ ನಿತಿನ್ ಗಡ್ಕರಿ ಅವರನ್ನು ನೋಡ್ತಾ ಇದ್ದಾರೆ. ಹಾಗಾಗಿ ಒಂದು RSSನ ನಿಷ್ಠಾವಂತ ಕಾರ್ಯಕರ್ತರು ಸಹ ಆಗಿರ್ತಕ್ಕಂಥ ನಿತಿನ್ ಗಡ್ಕರಿ ಅವರಿಗೆ ಪ್ರಧಾನಿ ಅಭ್ಯರ್ಥಿ ಆಗೋ ಎಲ್ಲ ಲಕ್ಷಣಗಳು ಇವೆ ಅಂತಂದು ಅವರನ್ನು ಸಹ ಲೀಸ್ಟಲ್ಲಿ ತಗೊಂಡಿದ್ದಾರೆ. ಇನ್ನು 3ನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂತಂದರೆ ನರೇಂದ್ರ ಮೋದಿ ಅವರ ಆಪ್ತ ಗೆಳೆಯರಲ್ಲಿ ಒಬ್ಬರೆನಿಸಿಕೊಂಡಿರುವಂತಹ ಅಮಿತ್ ಶಾ ಅವರು ಸಹ ಗುಜರಾತ್ನಲ್ಲಿ ನರೇಂದ್ರ ಮೋದಿ ಅವರು ಸತತ 12 ವರ್ಷಗಳ ತನಕ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಂಥ ಸಂದರ್ಭದಲ್ಲೂ ಸಹ ಮುಖ್ಯಮಂತ್ರಿ ಆದಂಥ ನರೇಂದ್ರ ಮೋದಿ ಅವರಿಗೆ ಒಂದು ಬೆನ್ನೆಲುಬಾಗಿ ಒಂದು ಕಾರ್ಯನಿರ್ವಹಿಸಿದಂಥ ಆತ್ಮೀಯ ಗೆಳೆಯ ಅಮಿತ್ ಶಾ ಅವರು ನನ್ನ ಆತ್ಮೀಯ ಗೆಳೆಯ ಒಳ್ಳೆ ಆಡಳಿತವನ್ನು ಕೊಡ್ತಿದ್ದಾನೆ, ಅವರ ಕಾಲಿಳಿ ಅಂತ ಕೆಲಸ ಮಾಡಬಾರ್ದು, ನಾವು ಅವರಿಗೆ ಬೆನ್ನೆಲುಬಾಗಿರಬೇಕು ಅಂತ ಅಂದ್ಬಿಟ್ಟು ಯಾವುದೇ ಒಂದು ಭಿನ್ನಮತವನ್ನು ಮಾಡದೇ ಒಂದು ಪಕ್ಷ ನಿಷ್ಠೆ ಮತ್ತು ನರೇಂದ್ರ ಮೋದಿ ಅವರಿಗೆ ನಿಷ್ಠೆಯಿಂದ ಒಂದು ಆತ್ಮೀಯ ಗೆಳೆಯನಾಗಿ ಒಂದು ಕೆಲಸ ನಿರ್ವಹಿಸ್ತಕ್ಕಂಥ ಅಮಿತ್ ಶಾ ಅವರು ಮಾಡಿದ್ದಾರೆ. ಅದೇ ರೀತಿಯೇ ಸಹ ಸತತ 3ನೇ ಬಾರಿಗೂ ಸಹ ಕೇಂದ್ರದಲ್ಲಿ ಒಂದು 2ನೇ ಬಾರಿಗೂ ಒಂದು ಮಂತ್ರಿ ಸ್ಥಾನವನ್ನು ಪಡೆದಿರ್ತಕ್ಕಂತಹ ಈಗ ಹಾಲಿ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರು ನರೇಂದ್ರ ಮೋದಿ ಪ್ರಧಾನಿ ಅವರಿಗೆ ಒಂದು ಉನ್ನತವಾದ ಒಂದು ಬೆಂಬಲವನ್ನು ಕೊಡ್ತಾ ರಾಷ್ಟ್ರ ಮಟ್ಟದಲ್ಲಿ ಒಂದು ಒಳ್ಳೆಯ ಜೋಡೆತ್ತು ಅಂತ ಒಂದು ಹೆಸರುವಾಸಿನೇ ಆಗಿರ್ತಕ್ಕಂಥವರು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು. ಇವರು ಸಹ RSS ಮತ್ತು BJP ವರಿಷ್ಠರ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿ ಅಮಿತ್ ಶಾ ಅವರು ಇದ್ದಾರೆ. ನರೇಂದ್ರ ಮೋದಿಯ ಉತ್ತರಾಧಿಕಾರಿ ಯಾರಾದರೂ ಆಗಬೇಕು ಅಂತ ಇದ್ದರೆ ಅದು ನಿತಿನ್ ಗಡ್ಕರಿ ಮತ್ತು ಯೋಗಿ ಆದಿತ್ಯನಾಥ್ ಮತ್ತು ಅಮಿತ್ ಶಾ ಅನ್ನೋ ಹೆಸರುಗಳು ಸಹ ಈ 3 ಹೆಸರುಗಳು ಚಾಲ್ತಿಯಲ್ಲಿದ್ದಾವೆ. ಹಾಗಾಗಿ ಇನ್ನು RSS ನಾಯಕರು ಈ 3 ಹೆಸರುಗಳಲ್ಲಿ ಯಾವ ಹೆಸರುಗಳನ್ನು ಚೂಸ್ ಮಾಡ್ತಾರೆ ಅನ್ನೋದು ಸಹ ಒಂದು ಎಲ್ಲರಿಗೂ ಒಂದು ಕುತೂಹಲಕಾರಿ ವಿಷಯ ಆಗಿದೆ ವೀಕ್ಷಕರೇ. ಈ 3 ಹೆಸರುಗಳಲ್ಲಿ ಯೋಗಿ ಆದಿತ್ಯನಾಥ್, ನಿತಿನ್ ಗಡ್ಕರಿ ಮತ್ತು ಅಮಿತ್ ಶಾ ಅವರ ಹೆಸರಲ್ಲಿ ಯಾರು
ಪ್ರಧಾನಿ ಅಭ್ಯರ್ಥಿಗೆ ಸೂಕ್ತ ಅಂತಂದು ನಿಮಗನಿಸಿದೆ ಅಂತಂದರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಮತ್ತು ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.